ದಿನಕ್ಕೊಂದು ಕತೆ, ದಿನಕ್ಕೊಂದು ರೂಪ. ಒಬ್ಬ ಹುಡುಗನಿದ್ದ, ಆತನಿಗೆ ಓದಬೇಕು ಎಂಬ ಹಠವಿತ್ತು. ಅವನನ್ನು ಚೆನ್ನಾಗಿ ಓದಿಸಬೇಕೆಂಬ ಆಸೆ ಅವನ ತಂದೆ ತಾಯಿಗೂ ಇತ್ತು. ಆದರೆ ಬಡತನ ಓದಿಸುವ ಶಕ್ತಿ ಅವರಿಗಿರಲಿಲ್ಲ. ಆದರೆ ಮಗನ ಎದುರು ಅದನ್ನು ಹೇಳಿಕೊಳ್ಳುವಂತಿರಲಿಲ್ಲ. ಪಟ್ಟಣದಲ್ಲಿ ಪಿಯುಸಿ ಓದುತ್ತಿದ್ದ ಮಗ ಒಂದು ದಿನ ಕಾಲೇಜಿಗೆ ರಜೆ ಮಾಡಿ ಹಳ್ಳಿಗೆ ಹೋದ. ಮನೆಗೆ ಹೋದರೆ ಅಮ್ಮ ಮನೆಯಲ್ಲಿ ಇರಲಿಲ್ಲ. ಮನೆಗೆ ಬೀಗ ಹಾಕಿತ್ತು. ಅಪ್ಪ ಅಮ್ಮ ಹೊಲಕ್ಕೆ ಹೋಗಿದ್ದಾರೆ ಎಂದು ತಿಳಿಯಿತು. ಅಕ್ಕಪಕ್ಕದಲ್ಲಿ ಮನೆಯ ಕೀಲಿ ಕೊಟ್ಟು ಹೋಗದೆ ನಾನು ಈ ಬಿಸಿಲಲ್ಲಿ ಹೊಲಕ್ಕೆ ಹೋಗಬೇಕೆ ಎಂದು ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ ಹೊಲಕ್ಕೆ ಹೊರಟ. ದೂರದಿಂದಲೇ ಅಪ್ಪ ಅಮ್ಮ ಇಬ್ಬರೂ ಪಕ್ಕದ ಹೊಲದಲ್ಲಿ ಕೆಲಸ ಮಾಡುತ್ತಿರುವುದು ಕಾಣಿಸಿತು. ಬೇರೆಯವರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗಿರಬೇಕು ಎಂದುಕೊಂಡು ಹತ್ತಿರ ಹೋದ. ಕೀಲಿ ಕೊಟ್ಟು ಬರದೆ ನಾನು ಬಿಸಿಲಲ್ಲಿ ನಡೆದುಕೊಂಡು ಬರುವಂತೆ ಮಾಡಿದಿರಿ ಎಂದು ಅಬ್ಬರಿಸಬೇಕೆಂದುಕೊಂಡವನು ಅಮ್ಮನನ್ನು ನೋಡಿ, ಅಮ್ಮ, ನೀವೇಕೆ ಇಲ್ಲಿ ಕೆಲಸ ಮಾಡುತ್ತಿದ್ದೀರಿ ಎಂದು ಕೇಳಿದ. ಅದಕ್ಕೆ ಅಮ್ಮ, ಹೊಲದಲ್ಲಿ ಅಡ್ಡಾಡಿಕೊಂಡು ಹೋಗೋಣ ಅಂತ ಬಂದಿದ್ದ. ಸುಮ್ಮನೆ ಕೂಡ್ಕೊಳ್ಳೋದೇನು ಅಂತ ಕೆಲಸ ಮಾಡ್ತಿದ್ವಿ. ನಮ್ ಹೊಲದಲ್ಲೂ ಕೆಲಸ ಇದ್ದಾಗ ಈ ಹೊಲದವರು ಬಂದು ಮಾಡಿಕೊಡ್ತಾರೆ ನೋಡು, ಅದಕ್ಕೆ ಎನ್ನುವಷ್ಟರಲ್ಲಿ ಅಪ್ಪ, ಈಗ ನೀನು ಬಂದೆಯಲ್ಲ, ಇನ್ನು ನಮಗೇನು ಕೆಲಸ ಈ ಹೊಲದಲ್ಲಿ, ನಡಿ ಮನೆಗೆ ಹೋಗೋಣ ಎಂದ. ಅದೇ ಸಮಯಕ್ಕೆ ಪಕ್ಕದ ಹೊಲದಾತ ಬಂದು ಈ ಹುಡುಗನನ್ನು ಮಾತನಾಡಿಸುತ್ತಾ, ನಿನ್ನ ಅಪ್ಪ ಅಮ್ಮ ಕೂಲಿ ಹೋದರೆ ಕಡಿಮೆ ಕೂಲಿ ಸಿಗುತ್ತೆ ಅಂತ ಗುತ್ತಿಗೆ ಹಿಡಿದುಕೊಂಡು 10 ಕೂಲಿಯವರು ಮಾಡುವ ಕೆಲಸವನ್ನು ಇಬ್ಬರೇ ಹಗಲು ರಾತ್ರಿ ಮಾಡಿದ್ದಾರೆ. ಮಗನಿಗೆ ಓದಿಸೋಕೆ ದುಡ್ಡು ಸಾಲು ಬರಬಾರದು ಅಂತ ಹಗಲು ರಾತ್ರಿ ದುಡಿತಾರೆ ಎಂದ. ಅಮ್ಮ ಏನೋ ತಪ್ಪು ಜರುಗಿತು ಎಂಬಂತೆ ಮುಖ ಮಾಡಿಕೊಂಡು ಬಿಸಿಲಿಗೆ ಸುರಿಯುತ್ತಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಿದ್ದರೆ ಆ ಹುಡುಗ ತನ್ನ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಿದ್ದ. ಪ್ರೀತಿಯ ಮಕ್ಕಳೇ, ನಿಮ್ಮ ತಂದೆ ತಾಯಿಗಳು ಸಹ ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲೆಂದು ಯಾವುದೋ ರೀತಿಯಲ್ಲಿ ಕಷ್ಟಪಡುತ್ತಿರುತ್ತಾರೆ. ಅವರಿಗೆ ನೀವು ಚೆನ್ನಾಗಿ ಓದಬೇಕು ಎಂಬುದಷ್ಟೇ ಕನಸಾಗಿರುತ್ತದೆ. ಅವರ ಕನಸು ನನಸಾಗಬೇಕೆಂದರೆ ನೀವೆಲ್ಲ ಆಸಕ್ತಿಯಿಂದ ಓದಿರಿ. ಹೀಗೆ ಪುಣ್ಯವಂತ ತನ್ನ ಬದುಕಿನ ನೆನಪುಗಳನ್ನೇ ಮಕ್ಕಳಿಗೆ ದಿನಕ್ಕೊಂದು ಕತೆ ಮಾಡಿ ಹೇಳುತ್ತಾ ಅವರು ಶ್ರದ್ಧೆಯಿಂದ ಓದುವಂತೆ ಮಾಡುತ್ತಿದ್ದ. ಪುಣ್ಯವಂತನ ತರಬೇತಿ ಶಿಬಿರ ವಿಶೇಷತೆಗಳ ಶಿಬಿರವೇ ಆಗಿತ್ತು. ಬೆಳಿಗ್ಗೆ 8 ಗಂಟೆಗೆ ಮಕ್ಕಳು ಬಂದ ತಕ್ಷಣ ಅವರಿಗೆಲ್ಲ 1 ಗಂಟೆ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿಸುತ್ತಿದ್ದ. ನಂತರ 1 ಗಂಟೆ ಪಾಠ, ಡ್ಯಾನ್ಸ್ ನಂತರ 1 ಗಂಟೆ ಪಾಠ, ನಂತರ ಕರಾಟೆ, ಮತ್ತೆ 1 ಗಂಟೆ ಪಾಠ, ನಂತರ ವಿಜ್ಞಾನದ ಪ್ರಯೋಗಗಳನ್ನು ಮಕ್ಕಳಿಂದಲೇ ಮಾಡಿಸಿ ಅದನ್ನು ಆಟದ ರೂಪದಲ್ಲಿ ತೋರಿಸಿಕೊಡುತ್ತಿದ್ದ. ಹೀಗಾಗಿ ಮಕ್ಕಳಿಗೆ ತಾವು ದಿನವಿಡೀ ಆಟವಾಡುತ್ತಿದ್ದೇವೆ ಎಂಬ ಭಾವ ಮೂಡುತ್ತಿತ್ತು. ಯಾವ ಶಿಕ್ಷಕರೂ ಮಕ್ಕಳಿಗೆ ಗದರಬಾರದು ಎಂಬುದು ಪುಣ್ಯವಂತನ ನಿಯಮವಾಗಿತ್ತು. ಹೀಗಾಗಿ ಮಕ್ಕಳು ಸಂಜೆಯಾದರೂ ಮನೆಗೆ ಹೋಗಬೇಕು ಎನ್ನುತ್ತಿರಲಿಲ್ಲ. ನಮ್ಮ ಮಕ್ಕಳು ಬೇಗ ಮನೆಗೆ ಬರದಿದ್ದರೆ ಸಾಕು ಎಂದುಕೊಳ್ಳುತ್ತಿದ್ದ ಪೋಷಕರಿಗೆ ಇದರಿಂದ ಆಶ್ಚರ್ಯವಾಯಿತು. ಯಶಸ್ಸಿನ ಗೋಡೆಗೆ ತ್ಯಾಗವೆಂಬ ಬಣ್ಣದಿಂದಲೇ ಹೊಳಪು. ಅಂದು ಮುದ್ದಾದ ಮಕ್ಕಳು, ಇಂದು ದರಿದ್ರ ಗೂಬೆಗಳು. ಪ್ರತಿ ಭಾನುವಾರ ಪುಣ್ಯವಂತ ಪೋಷಕರಿಗೆ 2 ಗಂಟೆಗಳ ತರಬೇತಿ ನೀಡುತ್ತಿದ್ದ. ಮೊದಲ ವಾರ ಕಡಿಮೆ ಇದ್ದ ಪೋಷಕರ ಸಂಖ್ಯೆ 2ನೇ ವಾರಕ್ಕೆ ಹೆಚ್ಚಾಯಿತು. ಪುಣ್ಯವಂತನ ತರಬೇತಿಯಲ್ಲಿ ಅಂತಹ ವಿಶೇಷ ಶಕ್ತಿಯಿದೆ ಎನ್ನುವುದು ಎಲ್ಲರಿಗೂ ಅರ್ಥವಾಗತೊಡಗಿತ್ತು. ಪುಣ್ಯವಂತ ಪೋಷಕರಿಗೆ ತರಗತಿ ಆರಂಭಿಸಿದ. ಮಕ್ಕಳು ಹುಟ್ಟಿದ ತಕ್ಷಣ ಪ್ರತಿ ತಂದೆ ತಾಯಿಗಳು ಎತ್ತಿಕೊಂಡು ಮುದ್ದಾಡುತ್ತಾರೆ. ಅವು ಎತ್ತಿ ಮುದ್ದಾಡುವಂತೆ ಮುದ್ದಾಗಿರುತ್ತವೆ. ನಂತರ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಊಟ ಮಾಡಿಸುತ್ತೇವೆ. ಅವರಾಡುವ ಪ್ರತಿ ಮಾತಿನಿಂದಲೂ ನಮಗೆ ಅತೀವ ಸಂತೋಷವಾಗುತ್ತಿರುತ್ತದೆ. ಮನೆಯಲ್ಲಿದ್ದ ವಸ್ತುಗಳನ್ನು ಚೆಲ್ಲಾಪಿಲ್ಲಿಯಾಗಿ ಹರಡಿದರೂ ನಮಗೆ ಸಂತೋಷ. ಅವರು ಆಟ ಆಡಿದರೆ ನಾವು ಕೇಕೆ ಹಾಕುತ್ತೇವೆ. ಒಟ್ಟಿನಲ್ಲಿ ಮಕ್ಕಳು ಏನೇ ಮಾಡಿದರೂ ನಮಗೆ ಸಂತೋಷ. ಅದೇ ಮಕ್ಕಳು ಸ್ವಲ್ಪ ದೊಡ್ಡವರಾದ ನಂತರ ನಾವೇ ಅವರನ್ನು ಶಾಲೆಗೆ ಸೇರಿಸುತ್ತೇವೆ. ಆಗಾಗಲೇ ಅವರು ಸ್ವತಃ ಊಟ ಮಾಡುವುದನ್ನು ಕಲಿತಿರುತ್ತಾರೆ. ವಸ್ತುಗಳನ್ನು ಕದಡಬಾರದು ಎಂಬುದು ಗೊತ್ತಾಗಿರುತ್ತದೆ. ಅವರು ಚೆನ್ನಾಗಿ ಓದಬೇಕೆಂದು ನಾವು ಕನಸು ಕಾಣಲಾರಂಭಿಸುತ್ತೇವೆ. 1-2ನೇ ತರಗತಿಗೆ ಬಂದ ತಕ್ಷಣ ಅವರು ನಮ್ಮ ಪಾಲಿಗೆ ದೊಡ್ಡವರಾಗಿ ಬಿಡುತ್ತಾರೆ. ಅಲ್ಲಿಂದ ಶುರುವಾಗುತ್ತದೆ ನಮ್ಮ ಪಾಪಕರ್ಮ. ಶಾಲೆ ಬಿಟ್ಟು ಮನೆಗೆ ಬಂದ ಮಗು ಆಟ ಆಡಲು ಹೋಗಿದ್ದರೆ, ಏ ಗೂಬೆ, ಓದಿಕೊಳ್ಳಬೇಕೆಂದು ಗೊತ್ತಾಗೋದಿಲ್ವಾ? ಹಿಂಗಾದ್ರೆ ನೀನು ಉದ್ಧಾರ ಆದ ಹಾಗೆ ಎನ್ನುತ್ತೇವೆ. ಹಸಿವಾಗಿದೆ ಎಂದರೆ, ಈಗಿನ್ನೂ ತಿಂದು ಹೋಗಿದೆಯಾ, ಏನು ಕಡಿದು ಕಟ್ಟೆ ಹಾಕಿ ಬಂದೆ ಹಸಿವಾಗೋದಿಕ್ಕೆ ಎನ್ನುತ್ತೇವೆ. ಅಚಾತುರ್ಯದಿಂದ ಏನಾದರೂ ತಪ್ಪು ಜರುಗಿದರೆ ದರಿದ್ರ ಎಂದು ಬೈಯುತ್ತೇವೆ. ನೀವೇ ಎತ್ತಿ ಮುದ್ದಾಡಿದ ಮಕ್ಕಳು ಕೆಲವೇ ವರ್ಷಗಳಲ್ಲಿ ಅದು ಹೇಗೆ ದರಿದ್ರವಾದರು. ಇಂದು ಎಲ್ಲ ತಂದೆ ತಾಯಿಗಳು ಬಹಳ ಬುದ್ಧಿವಂತರಾಗಿದ್ದೇವೆ. ಎಷ್ಟರ ಮಟ್ಟಿಗೆ ಬುದ್ಧಿವಂತರಾಗಿದ್ದೇವೆ ಎಂದರೆ ಶಾಲೆಯಲ್ಲಿ ಟೀಚರ್ ಏನು ತಪ್ಪು ಮಾಡುತ್ತಾರೆ ಎಂದು ಕಂಡುಹಿಡಿಯುವಷ್ಟು ಬುದ್ಧಿವಂತರು. ತಪ್ಪು ಮಾಡಿದ್ದನ್ನು ಕಂಡುಹಿಡಿಯಬಾರದು ಎಂದು ನಾನು ಹೇಳುತ್ತಿಲ್ಲ. ತಪ್ಪನ್ನು ಕಂಡುಹಿಡಿಯುವುದು ಎಲ್ಲರಿಗೂ ಸುಲಭ, ಆದರೆ ತಪ್ಪು ಮಾಡದೇ ಇರುವುದು ಎಲ್ಲರಿಗೂ ಕಷ್ಟ. ಆ ತಪ್ಪನ್ನು ಮಕ್ಕಳೆದುರು ನಿಮ್ಮ ಬುದ್ಧಿವಂತಿಕೆ ಪ್ರದರ್ಶಿಸಲು ಬಳಸಿಕೊಳ್ಳಬೇಡಿ. ಇದರಿಂದ ಮಕ್ಕಳಿಗೆ ತಮ್ಮ ಶಿಕ್ಷಕರ ಮೇಲಿರುವ ಗೌರವ ಕಡಿಮೆಯಾಗುತ್ತದೆ.
ಅದರಿಂದ ಶಿಕ್ಷಕರು ಏನು ಹೇಳಿದರೂ ಮನಸ್ಸಿನೊಳಗೆ ಹೋಗುವುದಿಲ್ಲ. ನಂತರ ನೀವೇ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಓದುತ್ತಿಲ್ಲ, ಬರೆಯುತ್ತಿಲ್ಲ ಎಂದು ನಿಂದಿಸಲು ಆರಂಭಿಸುತ್ತೀರಿ. ಇಂದು ಶಿಕ್ಷಕರ ಮೇಲಿನ ಗೌರವ ಕಳೆದುಕೊಂಡ ಮಕ್ಕಳು ನಾಳೆ ನಿಮ್ಮ ಮೇಲಿನ ಗೌರವವನ್ನು ಕಳೆದುಕೊಳ್ಳುತ್ತಾರೆ. ಮುಂದೊಂದು ದಿನ ಅದೇ ಮಕ್ಕಳು ದೊಡ್ಡವರಾಗಿ ತಮ್ಮ ನೆಲೆ ಕಂಡುಕೊಳ್ಳಬೇಕು ಎನಿಸಿದಾಗ ತಂದೆ ತಾಯಿಗಳನ್ನು ಲೆಕ್ಕಿಸದೆ ಹೊರಟು ಹೋಗುತ್ತಾರೆ. ಆನಂತರ ನಮ್ಮ ಮಕ್ಕಳು ನಮಗೆ ಮೋಸ ಮಾಡಿದರು ಎಂದು ಕೊರಗುತ್ತೇವೆ. ಮಕ್ಕಳು ಎಂದಿಗೂ ನಮ್ಮ ಶತ್ರುಗಳಲ್ಲ, ಅವರನ್ನು ನಾವೇ ಶತ್ರುಗಳಾಗಿ ನಿರೂಪಿಸುತ್ತೇವೆ. ಅದಕ್ಕೊಂದು ಸತ್ಯ ಘಟನೆ ಹೇಳುತ್ತೇನೆ. ರೆವರೆಂಡ್ ಎಂಬ ಹುಡುಗ 5ನೇ ತರಗತಿ ಓದುತ್ತಿದ್ದಾಗ ಒಂದು ರಜಾದಿನ ತನ್ನ ಗೆಳೆಯರನ್ನು ಕರೆದುಕೊಂಡು ಮನೆಯ ಮಹಡಿಯಲ್ಲಿ ಕ್ರಿಕೆಟ್ ಆಡುತ್ತಿದ್ದ. ಮನೆಗೆ ಬಂದ ಅಪ್ಪನಿಗೆ ಕೋಪ ಬಂದು ಮಗ ಎಲ್ಲ ಹುಡುಗರನ್ನು ಸೇರಿಸಿಕೊಂಡು ಕ್ರಿಕೆಟ್ ಆಡುತ್ತಿರುವುದನ್ನು ನೋಡಿ ಮಗನಿಗೆ ಬೈಯುತ್ತಲೇ ಮೇಲೆ ಬಂದ. ಜೊತೆಗಿದ್ದ ಹುಡುಗರೆಲ್ಲ ಓಡಿ ಹೋದರು. ಬಾಲ್ ಎಸೆಯುವುದಕ್ಕಾಗಿ ಮಾಡಿಯ ಒಂದು ಬದಿಯ ತುದಿಯಲ್ಲಿದ್ದ ಮಗನ ಮೇಲೆ ಅಪ್ಪ ಕೈಲಿದ್ದ ಕೋಲನ್ನು ಬೀಸಿದ. ರೆವರೆಂಡ್ ತಪ್ಪಿಸಿಕೊಳ್ಳಬೇಕೆಂದು ಒಂದು ಹೆಜ್ಜೆ ಪಕ್ಕಕ್ಕೆ ಜಿಗಿದ. ಅಪ್ಪನಿಗೆ ಡ್ಯಾಡಿ ಎಂದು ಕೆಳಗಿನಿಂದ ಕೂಗಿದ್ದಷ್ಟೇ ಕೇಳಿಸಿತು. ರೆವರೆಂಡ್ ಮಾಡಿಯಿಂದ ಕೆಳಗೆ ಬಿದ್ದ ತಕ್ಷಣ ಅದೇ ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದ ಚಕ್ಕಡಿಯ ಗಾಲಿಗಳು ಆತನ ಕಾಲ ಮೇಲೆ ಹತ್ತಿದ್ದವು. ತಕ್ಷಣ ಆಸ್ಪತ್ರೆಗೆ ಹೋದರೆ ವೈದ್ಯರು ಕಾಲು ಕತ್ತರಿಸಲೇಬೇಕು ಎಂದರು. ವೈದ್ಯರು ಹಾಗೆ ಹೇಳುತ್ತಿದ್ದಂತೆಯೇ ಅಪ್ಪನ ಹೃದಯವೇ ಮಗನ ಕಾಲಿನಂತೆ ಅಪ್ಪಚ್ಚಿಯಾಗಿತ್ತು. ಆಗ ಒಳಬಂದ ಪೊಲೀಸರು ಏನಾಯಿತು, ಹೇಗಾಯಿತು ಎಂದು ವಿಚಾರಿಸುತ್ತಿದ್ದರು. ಪಕ್ಕದಲ್ಲಿ ನಿಂತಿದ್ದ ಅಪ್ಪನಿಗೆ ಮಗನ ಮಾತು ಕೇಳಿಸುತ್ತಿತ್ತು. ನಾನು ಮಹಡಿ ಮೇಲೆ ಆಟವಾಡುತ್ತಿದ್ದಾಗ ಮೇಲಿಂದ ಕಾಲು ಜಾರಿ ಬಿದ್ದೆ. ಆಗ ಮಮ್ಮಿ ಡ್ಯಾಡಿ ಮನೆಯಲ್ಲಿ ಇರಲಿಲ್ಲ ಎಂದ. ಮುಂದೆ ಆತ ಪ್ಯಾರಾಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ. ಆ ಪದಕವನ್ನು ತನ್ನ ತಂದೆಗೆ ಅರ್ಪಿಸಿದ. ತಂದೆಯನ್ನು ಗಮನಿಸಿದ ಮಗ, ಡ್ಯಾಡಿ, ಎಂದಿಗೂ ನೀನು ನೊಂದುಕೊಳ್ಳಬೇಡ. ಆಗಿರುವುದೆಲ್ಲ ಒಳ್ಳೆಯದಕ್ಕೆ ಎಂದು ನೀನು ನೆಮ್ಮದಿಯಾಗಿರು. ನಾನು ಸಾಮಾನ್ಯ ಮಕ್ಕಳಂತೆಯೇ ಬೆಳೆದಿದ್ದರೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾಗವಹಿಸಲು ಸಾಧ್ಯವಿರಲಿಲ್ಲ. ಇಂದಿನ ಈ ಸಂಭ್ರಮ ಸನ್ಮಾನ ಯಾವುದೂ ಇರುತ್ತಿರಲಿಲ್ಲ. ನಾನು ಏನೇ ಮಾಡಿದರೂ ನಿನ್ನ ಮನಸ್ಸಿನೊಳಗಿರುವ ನೋವನ್ನು ಅಳಿಸಲು ಸಾಧ್ಯವಾಗದಿದ್ದರೆ ಮಗನಾಗಿ ಹುಟ್ಟಿ ನನ್ನ ಕರ್ತವ್ಯ ಪೂರೈಸಿದಂತಾಗುವುದಿಲ್ಲ. ಫೀಸ್ ಡ್ಯಾಡಿ, ಅದನ್ನು ಮರೆತು ಬಿಡು ಎಂದು ತಬ್ಬಿಕೊಳ್ಳುತ್ತಿದ್ದಂತೆಯೇ ಇಬ್ಬರೂ ಕಣ್ಣೀರಿನಲ್ಲಿ ಮುಳುಗಿದರು. ನನ್ನ ಪ್ರೀತಿಯ ಮಕ್ಕಳಿಗೆ ಜನ್ಮ ಕೊಟ್ಟ ಜನ್ಮದಾತರೇ, ಮಕ್ಕಳು ಶಾಲೆ ಸೇರಿದ ತಕ್ಷಣ ಪ್ರಪಂಚವೆಲ್ಲ ಅವರಿಗೆ ತಿಳಿಯುವುದಿಲ್ಲ. ನಿಮ್ಮಲ್ಲಿರುವ ಋಣಾತ್ಮಕ ಅಂಶಗಳನ್ನು ಮಕ್ಕಳಿಗೂ ತುಂಬಬೇಡಿ. ಹಾಗಂತ ನಿಮ್ಮ ಮನಸ್ಸಿನೊಳಗೆ ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇಲ್ಲವೆನ್ನಲಾಗುವುದಿಲ್ಲ. ಅವರಿಗೋಸ್ಕರವೇ ದುಡಿಯುತ್ತೇವೆ, ಅವರಿಗೋಸ್ಕರವೇ ಹೊಟ್ಟೆ ಕಟ್ಟಿ ಹಣ ಉಳಿಸಿ ಆಸ್ತಿ ಮಾಡುತ್ತೇವೆ. ಅವರನ್ನೇ ಆಸ್ತಿ ಮಾಡಬೇಕೆಂದು ಎಂದಿಗೂ ವಿಚಾರ ಮಾಡುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ನಮ್ಮ ಮಕ್ಕಳು ದಾರಿ ತಪ್ಪುತ್ತಿವೆ ಎಂಬ ಭಯ ಏಕೆ? ನಿಮ್ಮ ಮಕ್ಕಳನ್ನು ನೀವೇ ನಂಬದಿದ್ದರೆ ಈ ಪ್ರಪಂಚದಲ್ಲಿ ಅವರನ್ನು ನಂಬಲು ಯಾರಿದ್ದಾರೆ ಹೇಳಿ? ನಿಮಗೆ ನಂಬಿಕೆ ಇರಲಿ. ಆ ನಂಬಿಕೆ ಹೇಗಿರಬೇಕೆಂದರೆ ಅವರೆದುರು ನಮ್ಮ ಮಕ್ಕಳು ನಮ್ಮ ನಂಬಿಕೆಗೆ ಎಂದಿಗೂ ದ್ರೋಹ ಮಾಡಲು ಸಾಧ್ಯವಿಲ್ಲ ಎಂದು ಆತ್ಮವಿಶ್ವಾಸದಿಂದ ಹೇಳಿರಿ. ಒಂದು ವೇಳೆ ಅವರು ದಾರಿ ತಪ್ಪುತ್ತಿದ್ದರೂ ನಿಮ್ಮ ವಿಶ್ವಾಸಕ್ಕೆ ಅವರು ಸೋಲುತ್ತಾರೆ. ಇಲ್ಲಿ ಕುಳಿತಿರುವ ತಾಯಂದಿರೇ ಮತ್ತು ಮಕ್ಕಳಿಗೋಸ್ಕರ ಹಗಲಿರುಳೆನ್ನದೆ ದುಡಿಯುತ್ತಿರುವ ಮಹಾತಂದೆಯರೇ, ನಿಜ ಹೇಳಿ. ನಿಮ್ಮ ಮಕ್ಕಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಊಟ ಮಾಡಿಸದೆ ಎಷ್ಟು ವರ್ಷಗಳಾಗಿವೆ? ಅವರನ್ನು ಬೆನ್ನ ಮೇಲೆ ಹೊತ್ತು ತಿರುಗಿಸದೆ ನೀವು ಎಷ್ಟು ಬಟ್ಟೆ ಬದಲಾಯಿಸಿದ್ದೀರಿ? ನೆನಪು ಮಾಡಿಕೊಳ್ಳಿ. ಮಕ್ಕಳು ಎಷ್ಟೇ ದೊಡ್ಡವರಾದವರು ಹೆತ್ತವರಿಗೆ ಎಂದಿಗೂ ಮಕ್ಕಳೇ ಎಂದು ಸದಾ ಮಾತನಾಡುವ ನಾವು ಅವರನ್ನು ಮಕ್ಕಳಂತೆಯೇ ಮುದ್ದಿಸುವುದನ್ನು ಮರೆತು ಎಷ್ಟು ವರ್ಷಗಳಾಗಿವೆ? ಪುಣ್ಯವಂತನ ಮಾತು ಪೋಷಕರಿಗೆ ತಾವು ಮಾಡುತ್ತಿರುವ ತಪ್ಪಿನ ಅರಿವು ಮೂಡಿಸಿತ್ತು. ತರಗತಿಯಿಂದ ಪೋಷಕರು ಹೊರಗೆ ಬಂದಾಗ ಮಕ್ಕಳು ತಮ್ಮ ಪೋಷಕರಿಗಾಗಿ ಕುತೂಹಲದಿಂದ ಕಾಯುತ್ತಿದ್ದರು. ಕೆಲವು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬಿಗಿಯಾಗಿ ತಬ್ಬಿಕೊಳ್ಳುತ್ತಿದ್ದರು. ಎಷ್ಟೋ ದಿನಗಳಿಂದ ಆ ಅಪ್ಪುಗೆ ಮರೆತು ಹೋಗಿದ್ದ ಮಕ್ಕಳ ಮೈ ಬೆಚ್ಚಗಾಗುತ್ತಿದ್ದರೆ ಪೋಷಕರ ಕಣ್ಣಲ್ಲಿದ್ದ ನೀರು ಸಹ ಬೆಚ್ಚಗಾಗುತ್ತಿತ್ತು. ಮನಸ್ಸೆಂಬ ಕನ್ನಡಿಯನ್ನು ಒಡೆಯದಂತೆ ನೋಡಿಕೊಳ್ಳಬೇಕು.